ಟೆಸ್ಟ್ಗಳು ದಯವಿಟ್ಟು ತಗೊಳ್ಳಿ. ಎಲ್ಲ ಓಕೆ ಟಾಪಿಕ್ ವೈಸ್ ಟೆಸ್ಟ್ ಮಾಡ್ತಾ ಇದ್ದೀನಿ ನಾನು. ಈಸಿ ಆಗ್ತಾ ಇದೆಯಲ್ವಾ ನಿಮ್ಗೆ ಟಾಪಿಕ್ ವೈಸ್ ಟೆಸ್ಟ್? ಈ ಟಾಪಿಕ್ ಅಲ್ಲಿ ಇಂಥ ಕ್ವಶನ್ಸ್ ಬರುತ್ತೆ ಒಂದು ಐಡಿಯಾ ಎಸ್ ಸಿಗ್ತಾ ಸರ್. ಇದೆ ಅಲ್ವಾ? ಎಸ್ ಸರ್. ಹಾ. ಸೊ ಆಮೇಲೆ ಓವರ್ ಆಲ್ ಇವಾಗ ನೆಕ್ಸ್ಟ್ ನಿನ್ನೆ ಇವತ್ತು ಬೆಳಗ್ಗೆ ಒಂದು ಯೂನಿಟ್ ಟೆಸ್ಟ್ ಪೋಸ್ಟ್ ಮಾಡಿದ್ದೀನಿ. ಇವತ್ತು ಬೆಳಗ್ಗೆನೂ ಮಾಡಿದ್ದೀನಿ, ನಿನ್ನೆನೂ ಮಾಡಿದ್ದೀನಿ ಯೂನಿಟ್ ಟೆಸ್ಟ್. ಅಂದ್ರೆ ಆ ಯೂನಿಟ್ಗೆ ಕಂಪ್ಲೀಟ್ ಟೆಸ್ಟ್, ಎರಡು ಟೆಸ್ಟ್. ಯೂಶಲಿ ನೀವು ಪ್ರಾಬಲಿ ಒಂದು ತ್ರೀ ಟೆಸ್ಟ್ ಪ್ಲೇಸ್ ಮಾಡ್ತಾ ಹೋಗ್ತೀನಿ ಎವ್ರಿ ಯೂನಿಟ್ಸ್ಗೆ. ಅಂದ್ರೆ ಕಂಪ್ಲೀಟ್ ಯೂನಿಟ್ ಟೆಸ್ಟ್ 20 ಮಾರ್ಕ್ಸ್ಗೆ. ಅದು 4 ಮಾರ್ಕ್ ಇರಲಿ 5 ಮಾರ್ಕ್ ಇರಲಿ, 20 ಮಾರ್ಕ್ಸ್ಗೆ ಒಂದು ಯೂನಿಟ್ ಟೆಸ್ಟ್. ಅದೆಲ್ಲ ಟಾಪಿಕ್ಸ್ ಕಂಬೈನ್ಡ್ ಆಗಿರುತ್ತೆ. ನಿಮ್ಗೆ ಇಂಡಿವಿಜುವಲ್ ಟಾಪಿಕ್ ಅಲ್ಲಿ ಇರುತ್ತೆ, ಅದು ಟಾಪಿಕ್ ವೈಸ್ ಟೆಸ್ಟ್. ಓಕೆ, ನೋಡಿ ತೋರಿಸ್ತೀನಿ ನೋಡಿ ಒಂದು ನಿಮಿಷ. ಇಲ್ಲಿ ನೋಡಿ, ಇಲ್ಲಿ ಮ್ಯಾಥ್ಸ್ ಬಂದ್ರೆ ಕಾಣಿಸ್ತಾ, ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಎಸ್ ಸರ್. ಸೊ ಪರ್ಟಿಕ್ಯುಲರ್ ಟಾಪಿಕ್ ಮ್ಯಾಥ್ಸ್ ಅಲ್ಲಿ ಟ್ರಿಗ್ನಾಮೆಟ್ರಿಕ್ ಬಂದ್ರೆ, ಓಕೆ. ಸೊ ಟ್ರಿಗ್ನಾಮೆಟ್ರಿ ನೋಡಿ ಇಲ್ಲಿ, ಡಿ ಸಿ ಡಿ ಟ್ರಿಗ್ನಾಮೆಟ್ರಿ ಯೂನಿಟ್ ಟೆಸ್ಟ್ 1, ಡಿ ಸಿ ಡಿ ಟ್ರಿಗ್ನಾಮೆಟ್ರಿ ಯೂನಿಟ್ ಟೆಸ್ಟ್ 2. ಓಕೆ. ಸೊ ಇದು ಬಂದು 20 ಕ್ವಶನ್ ಬರುತ್ತೆ. ಇದೇ ತರ ಎಲ್ಲಾ ಚಾಪ್ಟರ್ಗೆ ಈ ಚಾಪ್ಟರ್ ಈ ಟೆಸ್ಟ್ ಬಂದು 20 ಮಾರ್ಕ್ಸ್ಗೆ ಎಲ್ಲಾ ಟಾಪಿಕ್ಸ್ ಮೇಲೆ ಕವರ್ ಆಗುತ್ತೆ. ಅದೇ ನೀವು ಇಂಡಿವಿಜುವಲ್ ಟಾಪಿಕ್ಸ್ ಯಾವ್ದಾನ ಟಾಪಿಕ್ ಹೋಗಿ, ಫಾರ್ ಎಕ್ಸಾಂಪಲ್ 3.3 ಹೋದ್ರೆ ಅಲ್ಲಿ ಇದ್ರ ರಿಲೇಟೆಡ್ ಇರುತ್ತೆ, ಈ ಟೆಸ್ಟ್ ಇರುತ್ತೆ, ಈ ವಿಡಿಯೋ ರಿಲೇಟೆಡ್ ಇರುತ್ತೆ ಅಷ್ಟೇ. ಇಲ್ಲಿ ಅಂದ್ರೆ ಈ ಟೆಸ್ಟ್ ಅಟೆಂಡ್ ಮಾಡಬೇಕು ಅಂತಂದ್ರೆ ಈ ವಿಡಿಯೋ ನೋಡಿದ್ರೆ ಸಾಕು. ನಾನು ಇಫ್ ಪಾಸಿಬಲ್ ಇದಕ್ಕೆ ಸೊಲ್ಯೂಷನ್ಸ್ ಅಪ್ಲೋಡ್ ಮಾಡ್ತೀನಿ. ಸ್ವಲ್ಪ ಟೈಮ್ ಬೇಕು ನನಗೆ, ಇಂಡಿವಿಜುವಲ್ ಪ್ರಾಬ್ಲಮ್ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಾನು ಹೇಳೋದು ನಿಮ್ಗೆ ಒಂದು ಟೈಮ್ ಫಿಕ್ಸ್ ಮಾಡ್ಕೊಬೇಕು. ಫಿಕ್ಸ್ ಮಾಡ್ಕೊಂಡು 3.5 ಟ್ರಿಗ್ನಾಮೆಟ್ರಿ ಯಾವ್ದು, 3.5 ಯಾವುದು, 3.5 ಹೋದ್ರೆ 1 2 3 4 5 ಯಾವುದು ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಆಫ್ ಮಲ್ಟಿಪಲ್ ಆಂಗಲ್ಸ್. ಸೊ ಇದ್ರಲ್ಲಿ ಏನಿದೆ, ವಿಡಿಯೋ ನೋಡಬೇಕು, ಪ್ರಾಬ್ಲಮ್ ಸಾಲ್ವ್ ಮಾಡಿದೀನಿ, ಟೆಸ್ಟ್ ತಗೊಬೇಕು. ಏನ್ 10 ಕ್ವಶನ್ ಇರುತ್ತೆ ಮ್ಯಾಕ್ಸಿಮಮ್, ಒಂದು ಟೆಸ್ಟ್ 10 ಕ್ವಶನ್ ಇರುತ್ತೆ. ಸೊ ಯೂಶಲಿ ಒಂದೊಂದು ಟಾಪಿಕ್ ವೈಸ್ ಹೋದ್ರೆ ನಿಮಗೆ ಒಂದೊಂದು ಚಾಪ್ಟರ್ಗೆ ನೀವು ರಫ್ಲಿ ಏನೋ ಒಂದು ಹತ್ತಿರ 100 ಕ್ವಶನ್ ಸಾಲ್ವ್ ಮಾಡ್ಕೊಂಡ್ಬಿಡ್ತೀರಾ. ಬೇರೆ ಟೆಸ್ಟ್ ಎಲ್ಲ 15 20 ಕ್ವಶನ್ಸ್ ಎಲ್ಲ ಪ್ಲೇಸ್ ಮಾಡ್ತಾ ಇದ್ದೀನಿ. ನನ್ನ ಕಾನ್ಸೆಪ್ಟ್ ಏನು ಅಂತಂದ್ರೆ, ಈ ಟಾಪಿಕ್ ಬಂದಾಗ 3.1 3.2 ಯಾವುದೇ ಟಾಪಿಕ್ ಬಂದಾಗ ಆ ಟಾಪಿಕ್ ಅಂದ್ರೆ ಏನು, ಆ ಟಾಪಿಕ್ ಏನು, ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಮತ್ತೆ ಒಂದು ಟೆಸ್ಟ್ ಅದ್ರ ಬಗ್ಗೆ ಇರಬೇಕು. ನಿಮಗೆ ಒಂದು ಐಡಿಯಾ ಬರುತ್ತೆ, ಓ ಈ ಟಾಪಿಕ್ ಅಲ್ಲಿ ಟೆಸ್ಟ್ ಇಂಥ ಕ್ವಶನ್ಸ್ ಬರುತ್ತೆ, ಈ ಟಾಪಿಕ್ ಅಲ್ಲಿ ಹಿಂಗ್ ಬರುತ್ತೆ ಅಂತ ಒಂದು ಐಡಿಯಾ ಕೊಡ್ಬೇಕು ನನಗೆ. ಅದೇ ಇಂಟೆನ್ಷನ್ ಆಗಿರೋದು. ಸೊ ಅದೇ ತರನೇ ಮಾಡ್ತಾ ಇದ್ದೀನಿ. ಅದಕ್ಕೆ ನೀವು ಹಂಗೆ ಅದೇ ತರನೇ ಮಾಡಬೇಕು. ಅರ್ಥ ಆಯ್ತಾ? ನೀವು ಟೆಸ್ಟ್ ತಗೊಬೇಕು, ಅದನ್ನ ಪ್ಲಾನ್ ಮಾಡ್ಕೊಳ್ಳಿ. ನೀವು ಟೈಮ್ ಪಾಸ್ ಮಾಡಬೇಡಿ. ಓಕೆ. ಸೊ ನಾನು ಏನ್ ಮಾಡ್ತಾ ಇದೀನಿ, ಎಫರ್ಟ್ ಆಗ್ತಾ ಇದ್ದೀನಿ, ಅದೇ ತರ ನಿಮ್ಮ ಎಫರ್ಟ್ ಇದ್ರೆ ಡೆಫಿನೆಟ್ಲಿ ಹೇಳ್ತೀನಿ ಯು ವಿಲ್ ಸ್ಕೋರ್ ಮೋರ್ ದನ್ 85. ನಾನು ಅಶೂರೆನ್ಸ್ ಕೊಡ್ತೀನಿ. 85 ಅಬೋ ಅಂತೂ ನಾನು ಕನ್ಸಿಡರೇಷನ್ ಕೊಡ್ತೀನಿ. ಒಳ್ಳೆ ರ್ಯಾಂಕ್ ಬರುತ್ತೆ, ಒಳ್ಳೆ ಕಾಲೇಜ್ ಸಿಗುತ್ತೆ. 85 ಅಂತಂದ್ರೆ ವೆರಿ ಗುಡ್ ಮಾರ್ಕ್ಸ್. 85 ಪ್ಲಸ್ ಬರೋದಲ್ಲ ಬೋನಸ್ ನಿಮಗೆ, ಅದಂತೂ ಅಶೂರೆನ್ಸ್ ಕೊಡ್ತೀನಿ. ಯಾಕಂದ್ರೆ ನಾನು ಹೇಳ್ಬಿಡ್ಬೋದು 100 ಬಂದ್ಬಿಡುತ್ತೆ, ಆಗಲ್ಲ, ಖಂಡಿತ ಆಗಲ್ಲ. 10 ಮಾರ್ಕ್ಸ್ ಹೋಗಿ ಹೋಗುತ್ತೆ ಹೆಂಗ್ ಮಾಡಿದ್ರು. ಅರ್ಥ ಆಯ್ತಾ? ಸೊ ನಾನು ಅಶೂರೆನ್ಸ್ 85 ಕೊಡ್ತೀನಿ. ಕ್ಲಿಯರ್? ಬಟ್ ನೀವು ನಾನು ಹೇಳ್ದಂಗೆ ಮಾಡ್ಬೇಕು, ಅಷ್ಟೇ ನಂಗೆ ಬೇಕಾಗಿರೋದು. ಓಕೆ ಸರ್. ನಿಮ್ಗೆ ಏನಾರ ಡೌಟ್ಸ್ ಇದ್ರೆ ಎನಿಥಿಂಗ್ ರಿಲೇಟೆಡ್ ಡಿ ಸಿ ಟಿ, ಯಾರು ಕೋಚಿಂಗ್ ಸೇರ್ಕೊಂಡಿದ್ದೀರಾ, ನನಗೆ ಪಿಂಗ್ ಮಾಡಿ ಎನಿ ಟೈಮ್. ಸರ್ ಹಿಂಗೆ ಡೌಟ್ ಇದೆ ಅಂತ ಮೆಸೇಜ್ ಮಾಡಿ, ಇಲ್ಲ ವಾಯ್ಸ್ ಮೆಸೇಜ್ ಕಳಿಸಿ, ಇನ್ಸ್ಟೆಂಟ್ ರಿಪ್ಲೈ ಇರುತ್ತೆ. ಓಕೆ. ಯಾರು ಕೋಚಿಂಗಲ್ಲಿ ಸೇರ್ಕೊಂಡಿದ್ದೀರಾ ಎನಿ ಟೈಮ್ ನೀವು ನಂಗೆ ಡಿಸ್ಟರ್ಬ್ ಮಾಡ್ಬೋದು. ನಾನು ಇರೋದೇ ನಿಮಗೋಸ್ಕರ. ಸರ್ ಇಂಥದ್ರಲ್ಲಿ ಡೌಟ್ ಇದೆ ನನಗೆ, ಒಂದು ಓಕೆ ಸರ್. ಟೈಪ್ ಮಾಡೋಕ್ಕಾಗಿಲ್ಲ, ಒಂದು ವಾಯ್ಸ್ ಮೆಸೇಜ್ ಕಳಿಸಿ ಸಾಕು. ಸರ್ ಹಿಂಗಂದ್ರೆ ಏನು ಸರ್, ಎನಿಥಿಂಗ್. ಯಾಕಂದ್ರೆ ನೀವು ಪೇ ಮಾಡಿದ್ದೀರಾ, ನನ್ನ ಜವಾಬ್ದಾರಿ ಅದು. ಎನಿಥಿಂಗ್ ಏನನ್ನ ಕೇಳ್ರ, ತಲೆ ಕೆಡ್ಸ್ಕೊಂಬೇಡ್ರಿ. ನಿಮ್ ಸೊಲ್ಯೂಷನ್, ನಿಮ್ಮ ಹತ್ರ ನಿಮ್ ಪ್ರಾಬ್ಲಮ್ ಹತ್ರ ಸೊಲ್ಯೂಷನ್ ಇರುತ್ತೆ. ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಕೊಡ್ತಾ ಹೋಗ್ತೀನಿ ನಾನು. ನಿಂಗಿದೆ ಫಾಲೋ ಮಾಡ್ಕೊಂಡ್ ಬನ್ನಿ. ಈಸಿಯಾಗಿ ನಿಮ್ಮನ್ನ ಒಳ್ಳೆ ದಡ ಮುಟ್ಸಿ ಒಳ್ಳೆ ಕಾಲ ಸೇರಿಸೋ ಜವಾಬ್ದಾರಿ ನಂದು. ಬಟ್ ನಾನು ಹೇಳ್ದಂಗೆ ನೀವು ಮಾಡಬೇಕು, ಅಷ್ಟೇ ಬೇಕಾಗಿರೋದು ನನಗೆ. ಕ್ಲಿಯರ್?